ಇಡಿ ಅಧಿಕಾರಿಗಳು ಕೆಲ ಅಧಿಕಾರಿಗಳು ಈಗ ಇಡಿ ಕಚೇರಿಯಿಂದ ತೆರಳಿರುವಂತಹ ದೃಶ್ಯವನ್ನು ನಾವೀಗ ಗಮನಿಸಿದ್ವಿ. ಒಂದು ರೀತಿಯಲ್ಲಿ ಬೆಳವಣಿಗೆಗಳಾಗ್ತಾ ಇದೆ ಇಡಿ ಕಚೇರಿಯ ಬಳಿ ಬೆಳವಣಿಗೆಗಳಾಗ್ತಾ ಇದೆ. ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ಒಂದು ಇನೋವಾ ಕಾರ್ನಲ್ಲಿ ಒಂದು ಇಡಿ ಅಧಿಕಾರಿಗಳು 4 ಇದ್ದಂತಹ ತಂಡ ಆಗಮಿಸಿ ನಿವಾಸದ ಹೊರಗಡೆ ಹೋಗಿ ಒಂದಷ್ಟು ಒಬ್ಬ ವ್ಯಕ್ತಿಯನ್ನು ಕರ್ಕೊಂಡ್ಬಂದು ಹೊರಗಡೆ ಬಿಟ್ಟು ಈಗ ಮತ್ತೊಮ್ಮೆ ಹೊರಗಡೆ ಹೋಗುವಂತ ಕೆಲಸಗಳು ಕೂಡ ಆಗ್ತಾ ಇದೆ. ನಾವೀಗೇನು ಗಮನಿಸ್ತಾ ಇದೀವಿ, ಅಲ್ಲಿ ಲೈಟ್ ಆಫ್ ಆಗಿರುವಂತಹ ಫ್ಲಾಟ್ ಏನಿದೆ ಅದೇ ಒಂದು ಫ್ಲಾಟ್ 302 ನಂಬರ್ನ ಫ್ಲಾಟ್ ಶಾಸಕ ನಾಗೇಂದ್ರ ಅವರಿಗೆ ಸಂಬಂಧಪಟ್ಟಿದ್ದು. ಬೆಳಗ್ಗೆ 8 ಗಂಟೆಗೆ ದಾಳಿ PF ತಂಡ ಕೂಡ ಇರುತ್ತೆ. ಅದಾದ ಬಳಿಕ ಮಧ್ಯಾಹ್ನದ ನಂತರ ಕೂಡ ಕಲೆ ಹಾಕಿದ್ದಾರೆ. ಆದ್ರೆ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತಹ ಒಂದಷ್ಟು ಮಾಹಿತಿ ಪ್ರಕಾರ ಎಲ್ಲೋ ಒಂದು ಕಡೆ ನಾಗೇಂದ್ರ ಅವರು ತನಿಖೆಗೆ ಸರಿಯಾದಂತಹ ಒಂದು ಸ್ಪಂದನೆ ಕೊಡ್ತಾ ಇಲ್ಲ ಅನ್ನುವ ಮಾಹಿತಿ ಕೂಡ ಇದೆ. ಹಾಗಾಗಿ ಹೆಚ್ಚಿನ ವಿಚಾರಣೆಗೆ ಒಳಪಡಿಸುವಂತ ಕೆಲಸಕ್ಕೆ ಇಡಿ ಅಧಿಕಾರಿಗಳು ಕೂಡ ಮುಂದಾಗ್ತಾ ಇದ್ದಾರೆ. ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ಇಡಿ ಅಧಿಕಾರಿಗಳು ನಿವಾಸದಿಂದ ಒಂದು ಕಡೆ ನಾಗೇಂದ್ರ ಬಂಧನ ಆಗುವಂತ ಸಾಧ್ಯತೆಗಳು ಇಲ್ಲಿ ದಟ್ಟವಾಗಿ ಕಂಡು ಬರ್ತಾ ಇದೆ. ರಾತ್ರಿ ಇಡಿಯೂ ಕೂಡ ವಿಚಾರಣೆಗೆ ಒಳಪಡಿಸುವಂತ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ನೋಡಿ, ಈಗ ಕಾಂಗ್ರೆಸ್ ಶಾಸಕರಿಗೆ ಈ ಒಂದು ವಾಲ್ಮೀಕಿ ನಿಗಮ ಮಂಡಳಿಯಲ್ಲಿ ಆಗಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿಚಾರವಾಗಿ ಒಂದು ರೀತಿಯಲ್ಲಿ ಉರುಳು ಸುತ್ತಿಕೊಳ್ಳುವಂತ ಸಾಧ್ಯತೆಗಳು ಇಲ್ಲಿ ದಟ್ಟವಾಗಿ ಕಂಡು ಬರ್ತಾ ಇದೆ. ಸೊ ನೋಡಿ, ಈಗ ನಾಗೇಂದ್ರ ಅವರ ಕೊಠಡಿ ಏನಿತ್ತು LH ಶಾಸಕರ ಭವನದಲ್ಲಿ ನಾಗೇಂದ್ರ ಅವರಿಗೆ ಸಂಬಂಧಪಟ್ಟಂತ ಕೊಠಡಿ ಏನಿತ್ತು ಆ ಕೊಠಡಿಯಲ್ಲಿ ಕೂಡ ಒಬ್ಬ ಆಪ್ತನನ್ನ ವಶಕ್ಕೆ ತೆಗೆದುಕೊಂಡು ಹೋಗಿ ವಿಚಾರಣೆಯನ್ನು ಕೂಡ ನಡೆಸಿದ್ರು ಇಡಿ ಕಚೇರಿಯಲ್ಲಿ ಇರಿಸಿ. ಅದಾದ ಬಳಿಕ ಇಡಿ ಕಚೇರಿಯಿಂದ ನೇರವಾಗಿ ಆಪ್ತನನ್ನ ಇಲ್ಲಿಗೆ ಕರ್ಕೊಂಡ್ಬಂದು ಇದೇ ಒಂದು ಅಪಾರ್ಟ್ಮೆಂಟ್ ನ ಹೊರಗಡೆ ಕರ್ಕೊಂಡು ಹೋಗುವಂತ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡಿದ್ರು. ಒಟ್ಟು 2 ಇನೋವಾ ಕಾರ್ನಲ್ಲಿ ಬಂದಿದ್ರು. ಒಂದು ಮೊದಲನೇ ಇನೋವಾ ಕಾರ್ನಲ್ಲಿ ಬಂದಂತಹ ಅಧಿಕಾರಿಗಳು ವಾಪಸ್ ಈಗ ಹೋಗಿದ್ದಾರೆ. ಇನ್ನೂ ಕೂಡ ಅಧಿಕಾರಿಗಳು ಇದ್ದಾರೆ ಅನ್ನುವ ಮಾಹಿತಿ ಕೂಡ ಇದೆ. ನೋಡಿ, CRPF ಸಿಬ್ಬಂದಿಗಳು 2 ಬಂದಿದ್ರು. ಆ CRPF ಸಿಬ್ಬಂದಿಗಳು ಕೂಡ ಒಳಗಡೆ ಇರುವ ಬಗ್ಗೆ ಮಾಹಿತಿ ಲಭ್ಯವಾಗ್ತದೆ. ಇನ್ನೂ ಕೂಡ ಈ ಒಂದು ವಿಚಾರಣೆ ಮುಂದುವರೆದಿದೆ ಅನ್ನುವ ಮಾಹಿತಿ ಕೂಡ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗ್ತಾ ಇದೆ. ಕಾಂಗ್ರೆಸ್ ಶಾಸಕರಿಗೆ ಒಂದು ರೀತಿಯಲ್ಲಿ ಉರುಳಾಗುವಂತಹ ಸಾಧ್ಯತೆ ದಟ್ಟವಾಗಿ ಕಂಡು ಬರ್ತಾ ಇದೆ. ಕಾರಣ, ಈ ಬ್ರಹ್ಮಾಂಡ ಭ್ರಷ್ಟಾಚಾರ, ಕೋಟಿ ಅವ್ಯವಹಾರ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಒಂದು ಕಡೆ ಯಲಹಂಕದಲ್ಲಿರುವಂತಹ ದದ್ದಲ್ ಅವರ ನಿವಾಸದಲ್ಲಿ ಇಡಿ ಅಧಿಕಾರಿಗಳು ಬಿಡುಬಿಟ್ಟಿದ್ದಾರೆ, ಪರಿಶೀಲನೆಯನ್ನು ಮುಂದುವರಿಸಿದ್ದಾರೆ. ಮತ್ತೊಂದು ಕಡೆ ವಸಂತ ನಗರದಲ್ಲಿರುವಂತಹ ವಾಲ್ಮೀಕಿ ಕಚೇರಿಯಲ್ಲೂ ಕೂಡ ಅಧಿಕಾರಿಗಳಿದ್ದಾರೆ, ಅಲ್ಲೂ ಕೂಡ ವಿಚಾರಣೆಯನ್ನ ಮುಂದುವರಿಸಿದ್ದಾರೆ. ಮತ್ತೊಂದು ಕಡೆ ನಾಗೇಂದ್ರ ಅವರ ನಿವಾಸದಲ್ಲೂ ಕೂಡ ಬಿಡುಬಿಟ್ಟಿರುವಂತಹ ಇಡಿ ಅಧಿಕಾರಿಗಳು ಇಲ್ಲೂ ಕೂಡ ವಿಚಾರಣೆಯನ್ನು ಮುಂದುವರಿಸಿದ್ದಾರೆ. ಇನ್ನು ಬೆಳಗ್ಗಿನಿಂದಲೂ ಕೂಡ 4 ಜನ ಇಡಿ ಅಧಿಕಾರಿಗಳು ಮಾಹಿತಿಗಳನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡಿದ್ರು. ಪ್ರಿಂಟರ್ನ ಕೂಡ ತೆಗೆದುಕೊಂಡು ಬಂದು ಒಂದಷ್ಟು ಅವರ ಹೇಳಿಕೆಯನ್ನು ದಾಖಲಿಸಿಕೊಳ್ಳುವಂತ ಕೆಲಸವನ್ನ ಕೂಡ ಮಾಡಿದ್ರು. ಆದ್ರೆ ಇವತ್ತು ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡೋದಕ್ಕಿಂತ 3 ದಿನದ ಮುಂಚೆ ಯೂನಿಯನ್ ಬ್ಯಾಂಕ್ಗೆ ತೆರಳಿ ಅಲ್ಲಿ ಒಂದಷ್ಟು ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡಿದ್ರು, ಡೇಟಾವನ್ನ ಕೂಡ ತೆಗೆದುಕೊಂಡಿದ್ರು, ಮಾಹಿತಿಯನ್ನು ಕೂಡ ಕಲೆಕ್ಟ್ ಮಾಡಿದ್ರು. ಒಂದಷ್ಟು ಸಾಕ್ಷ್ಯಾಧಾರಗಳು, ಅಂದ್ರೆ ಎಲ್ಲೋ ಒಂದ್ ಕಡೆ 1% ಅಷ್ಟೇನಾದ್ರೂ ಹೌದು ಇಲ್ಲಿ ಉರುಳು ಕಾಣಿಸ್ತಾ ಇದೆ, ಎಲ್ಲೊಂದ್ ಕಡೆ ಅವ್ಯವಹಾರ ನಡೆದಿರೋದು ಕಂಡು ಬರ್ತಾ ಇದೆ ಅಂತ ಹೇಳಿ ಗೊತ್ತಾಗಿದೆ. ಆದ್ರೆ ತಕ್ಷಣ ಇಡಿ ಅಧಿಕಾರಿಗಳು ರೇಡನ್ನ ಮಾಡ್ತಾರೆ. ನೋಡಿ, ಇಡಿ ಅಧಿಕಾರಿಗಳು ಸುಮ್ಮನೆ ರೇಡನ್ನ ಮಾಡೋದಕ್ಕೆ ಹೋಗೋದಿಲ್ಲ. ಅವರಿಗೆ ದೂರು ಯಾರಾದ್ರೂ ಕೊಟ್ಟ ಬಳಿಕ ದೂರನ್ನು ದಾಖಲಿಸಿಕೊಂಡು ಅವರ ಪೂರ್ವಾಪರ ವಿಚಾರಿಸ್ತಾರೆ. ಅವರ ಮನೆ ವಿಳಾಸ, ಅವರ ಸ್ನೇಹಿತರು, ಸಂಬಂಧಿಕರು ಎಲ್ಲೆಲ್ಲಿದ್ದಾರೆ, ಅವರ ಕಚೇರಿಯಲ್ಲಿದೆ, ಎಲ್ಲ ವಿಳಾಸವನ್ನ ಕೂಡ ಪತ್ತೆ ಹಚ್ತಾರೆ. ಅದಾದ ಬಳಿಕ ಒಂದಷ್ಟು ಅಧಿಕಾರಿಗಳನ್ನ ಗೌಪ್ಯವಾಗಿ ನಿವಾಸದ ಬಳಿ ಬಿಟ್ಟು ಅಲ್ಲಿ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ವಾಲ್ಮೀಕಿ ನಿಗಮ ಮಂಡಳಿಯಲ್ಲಿ ನಡೆದಂತಹ ಅವ್ಯವಹಾರದಲ್ಲಿ ಇಡಿ ದಾಳಿಯನ್ನ ಮುಂದುವರೆಸಿದೆ. ನಾಗೇಂದ್ರ ಮನೆಯಲ್ಲಿ ಪರಿಶೀಲನೆ ಕೂಡ ಮುಂದುವರೆದಿದ್ದು, ಮತ್ತೊಂದು ತಂಡ ನಾಗೇಂದ್ರ ನಿವಾಸಕ್ಕೆ ಆಗಮಿಸಿದ್ದು ಈಗ ವಾಪಸ್ ಕೂಡ ತೆರಳಿದೆ.
ಕಾರ್ನಲ್ಲಿ ಮತ್ತೆ ಆಗಮಿಸಿ ಇಡಿ ಅಧಿಕಾರಿಗಳು ವಾಪಸ್ ಅಪಾರ್ಟ್ಮೆಂಟ್ನಿಂದ ತೆರಳಿದ್ದಾರೆ. 4 ಇಡಿ ಅಧಿಕಾರಿಗಳ ತಂಡ ಆಗಮನ ಆಗಿತ್ತು. 2 CRPF ಸಿಬ್ಬಂದಿ, 4 ಇಡಿ ಅಧಿಕಾರಿಗಳು ಬೆಳಗ್ಗೆ ಎಂಟ್ರಿ ಆಗಿದ್ರು. ಬೆಳಗ್ಗೆಯಿಂದಲೂ ಕೂಡ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ರು. ಅದಾದ ಬಳಿಕ ಮತ್ತೊಂದು ತಂಡ ಕೂಡ ಬಂದಿತ್ತು. ಆ ತಂಡ ಒಬ್ಬ ವ್ಯಕ್ತಿಯನ್ನ ಕರೆದುಕೊಂಡು ಬಂದು ಒಳಗಡೆ ಬಿಟ್ಟು ಹೋಗಿದ್ದಾರೆ. ಈಗ 2 ವಾಹನಗಳೇನಿತ್ತು ಆ 2 ವಾಹನಗಳಲ್ಲಿ ವಾಪಸ್ ತೆರಳಿದ್ದಾರೆ. ಅದಕ್ಕೆಲ್ಲ ಇಡಿ ಅಧಿಕಾರಿಗಳು ಇನ್ನೂ ಕೂಡ ಮನೆಯ ಒಳಗಡೆ ಇದ್ದಾರೆ ಎನ್ನುವ ಮಾಹಿತಿ ಕೂಡ ಇದೆ. ಅವರು ಒಂದಷ್ಟು ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಅಂತೇಳಿ. ಯಾಕಂದ್ರೆ ನೋಡಿ, ನಾಗೇಂದ್ರ ಅವರ ನಿವಾಸದಲ್ಲಿ ನಾಗೇಂದ್ರ ಪತ್ನಿ ಮತ್ತು 2 ಮಕ್ಕಳು ಜೊತೆಗೆ ಮನೆ ಕೆಲಸದವರು ಕೂಡ ಇದ್ರು. ಅವರೆಲ್ಲರನ್ನು ಕೂಡ ಅಲ್ಲಿಯೇ ಮನೆಯಲ್ಲೇ ಇರಿಸ್ಕೊಂಡಿದ್ದಾರೆ. ಯಾರನ್ನು ಕೂಡ ಹೊರಗಡೆ ಹೋಗೋದಕ್ಕೆ ಬಿಟ್ಟಿಲ್ಲ ಅನ್ನುವ ಮಾಹಿತಿ ಕೂಡ ಇದೆ. ಈಗಲೂ ಕೂಡ ಇನ್ನೂ ಕೂಡ ವಿಚಾರಣೆಯನ್ನ ಅಧಿಕಾರಿಗಳು ಮುಂದುವರಿಸಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ.